ಎಲ್ಲರಿಗೂ ನಮ್ಮ ಕಥಾಮೃತ ಚಾನಲ್ಗೆ ಸ್ವಾಗತ. ಈ ದಿನ ಗಣೇಶ ಹಬ್ಬಕ್ಕೆ ಸಂಬಂಧಪಟ್ಟ ಅದ್ಭುತವಾದ ಕಥೆಯನ್ನು ನೋಡೋಣ. ಯಾರಾದರೂ ಗಣೇಶ ಚತುರ್ಥಿ ದಿನ ಚಂದ್ರನ ದರ್ಶನವನ್ನು ಮಾಡಿದರೆ ಆ ದೋಷ ಪರಿಹಾರಕ್ಕಾಗಿ ಈ ಕಥೆಯನ್ನು ಕೇಳಿ. ಗಣಪನಿಗೆ ಮೋದಕ ಅರ್ಥಾತ್ ಕಡಬು ಎಂದರೆ ಬಲು ಪ್ರೀತಿ. ಭಕ್ತರನ್ನ ಕಂಡ್ರೆ ಅವನಿಗೆ ಕೂಡ ಅಷ್ಟೇ ಅಕ್ಕರೆ. ಒಮ್ಮೆ ಭೂಲೋಕದಲ್ಲಿ ಭಕ್ತರ ಮನೆಗೆಲ್ಲ ಭೇಟಿ ಕೊಟ್ಟು ಗಣಪ ಎಲ್ಲರ ಮನೆಯಲ್ಲೂ ಕಡಬು ಕಜಾಯ ನೈವೇದ್ಯಗಳನ್ನು ಭಕ್ಷಿಸಿ ಭಾರವಾದ ಹೊಟ್ಟೆಯೊಂದಿಗೆ ಅವನ ವಾಹನ ಇಲಿಯ ಮೇಲೇರಿ ಕೈಲಾಸಕ್ಕೆ ಹೊರಟಿದ್ದ. ಅವನು ಕಡುಬು ತಿಂದು ಸುಸ್ತಾಗಿದ್ದ ಗಣಪ ಇಲಿಯ ಮೇಲೆ ಕುಳಿತು ಕೈಲಾಸಕ್ಕೆ ಹೊಂಟಿದ್ದ. ಒಬ್ಬ ಆಕಾಶದಲ್ಲಿ ನಿಂತು ಇದನ್ನೆಲ್ಲ ಗಮನಿಸ್ತಾ ಇದ್ದ. ಅವನ್ಯಾರಪ್ಪ ಅಂದರೆ ಚಂದ್ರದೇವ. ಬಿದಿಗೆ ಚಂದ್ರ ಅಂದರೆ ಸುಂದರ, ಇನ್ನು ಚೌತಿ ದಿನ ಬರುವ ಚಂದ್ರ ಅಂದರೆ ಮತ್ತಷ್ಟು ಸುಂದರ. ಅವನು ಬಾನಿನಲ್ಲಿ ಮುಗುಳು ನಗೆಯನ್ನು ಸೂಚಿಸ್ತಾ ತನ್ನ ಕಡೆ ಸೌಂದರ್ಯದಿಂದ ಎಲ್ಲರನ್ನು ಆಕರ್ಷಿಸಿದ್ದ ಚಂದ್ರದೇವ. ಆಗ ಏನಾಯ್ತಪ್ಪ ಅಂದರೆ ಗಣಪ ಹೊತ್ತುಕೊಂಡ ಹೊರಟ ಇಲಿ ಪಕ್ಕದಲ್ಲೇ ಹರಿದು ಬಂದ ಹಾವನ್ನು ಕಂಡು ಹೆದರಿ ಓಡಿ ಹೋಯಿತು. ಆಗ ಗಣಪ ದೊಪ್ಪಂತ ಕೆಳಗೆ ಬಿದ್ದ. ಆಗ ಗಣಪನಿಗೆ ಸ್ವಲ್ಪ ಅವಮಾನ ಆದಂತಾಯಿತು. ಆಗ ಗಣಪ ಅತ್ತ ಇತ್ತ ನೋಡಿದ, ಯಾರೂ ಇಲ್ಲ ಅಂತ ತಿಳಿದುಕೊಂಡು ಅವನು ಖಾತ್ರಿಯನ್ನು ಮಾಡಿಕೊಂಡು ಎದ್ದು ತನ್ನ ಇಲಿಯನ್ನು ಹೆದರಿಸಿ ಹತ್ತಿರದಲ್ಲಿ ಹೋಗ್ತಿದ್ದ ಹಾವನ್ನು ಹಿಡಿದು ಸೊಂಟಕ್ಕೆ ಬಿಗಿದುಕೊಂಡಾಗ ಇದನ್ನೆಲ್ಲ ನೋಡುತ್ತಿದ್ದ ಚೆಲುವ ಚಂದಿರ ಗೈಗೈಸಿ ನಕ್ಕ. ಯಾರಾದರೂ ಬಿದ್ದಾಗ ನಾವು ಬೇರೆಯವರನ್ನು ನೋಡಿ ನಗೋದು ಸಾಮಾನ್ಯ. ಹಾಗೆ ಚಂದ್ರ ನಗುತ್ತಾ ಇದ್ದ. ಅಷ್ಟೇ ಆಗಿದ್ದರೆ ಗಣಪೇನು ಸುಮ್ಮನೆ ಆಗ್ತಿದ್ದೇನು. ಆದರೆ ಚಂದ್ರ ಅಪಾಸ್ಯ ಮಾಡ್ತಾ ಜೋರು ನಗಲು ಶುರು ಮಾಡಿದ. ಆಗ ವಿನಾಯಕನಿಗೆ ಕೋಪ ಬಂತು. ಚಂದ್ರ ಅಪಾಸ್ಯದ ಮಾತುಗಳಿಂದ ಕೋಪಿಷ್ಟನಾದ ಗಣೇಶ ಚಂದ್ರನಿಗೆ ಶಾಪ ಕೊಟ್ಟ. ಹೇ ಚಂದ್ರದೇವ, ನಿನ್ನ ಅಂದವಾಗಿರುವೆ ಅಂತಂದು ನಿನಗೆ ದುಹಂಕಾರವೇ. ಇನ್ನು ಮುಂದೆ ಯಾರು ನಿನ್ನನ್ನು ನೋಡದಿರಲಿ. ಅಪ್ಪಿತಪ್ಪಿ ಯಾರಾದರೂ ನಿನ್ನನ್ನು ನೋಡಿದರೆ ಅವರಿಗೆ ಕಳ್ಳತನದ ಅಪವಾದ ಬರಲಿ ಅಂತ ಶಾಪವನ್ನು ಕೊಟ್ಟ. ಆಗ ಚಂದ್ರನ ದೇವನಿಗೆ ತನ್ನ ತಪ್ಪಿನ ಅರಿವಾಯಿತು. ತಡ ಮಾಡದೆ ಅವನು ಗಣೇಶ ಇದ್ದಲ್ಲಿಗೆ ಬಂದು ಗಣೇಶನ ಪಾದಕ್ಕೆ ಬಿದ್ದು ಕ್ಷಮೆಯನ್ನು ಕೇಳಿದ. ಹಾಗೆ ಶಾಪವನ್ನು ಹಿಂದೆ ತೆಗೆದುಕೊಳ್ಳಲು ಹೇಳಿದ. ಆಗ ಪ್ರಸನ್ನನಾದ ಗಣಪ ತನ್ನ ಶಾಪವನ್ನೇನೋ ಹಿಂದಕ್ಕೆ ತೆಗೆದುಕೊಂಡ. ಆದರೆ ವರ್ಷ ಪೂರ್ತಿ ಇದ್ದ ಶಾಪವಾದ ಪರಿಣಾಮವನ್ನು ಒಂದು ದಿನಕ್ಕೆ ಸೀಮಿತಗೊಳಿಸಿದ. ಆ ದಿನ ಯಾವುದಪ್ಪ ಅಂದರೆ ಭಾದ್ರಪದ ಶುಕ್ಲದ ಚೌತಿ ದಿನ ನಿನ್ನ ದರ್ಶನವನ್ನು ಯಾರು ಮಾಡ್ತಾರೋ ಅವರ ಮೇಲೆ ಕಳ್ಳತನದ ಅಪವಾದ ಬರಲಿ ಅಂತ ಚಿಕ್ಕ ಶಾಪವನ್ನು ಕೊಟ್ಟ. ಅಂದಿನಿಂದ ಇಂದಿನವರೆಗೂ ಚೌತಿ ದಿನ ಚಂದ್ರ ಎಷ್ಟೇ ಸುಂದರನಾಗಿದ್ದರೂ ಅವನ ದರ್ಶನವನ್ನು ಮಾಡಿದರೆ ಅವರಿಗೆ ಕಳ್ಳತನದ ಅಪವಾದ ಬರ್ತೈತಿ. ಹಾಗಾಗಿ ಜನರೆಲ್ಲ ಚಂದ್ರನನ್ನು ಆ ದಿನ ನೋಡಲು ಇಷ್ಟಪಡುವುದಿಲ್ಲ. ಯಾಕಂದರೆ ಇಲ್ಲದ ಕಳ್ಳತನದ ಅಪವಾದ ಬರುವುದು ಅಂದರೆ ಎಲ್ಲರೂ ಭಯಪಟ್ಟುಕೊಳ್ತಾರೆ. ಇನ್ನು ಅಪ್ಪಿತಪ್ಪಿ ಯಾರಾದರೂ ಗಣೇಶ ಚತುರ್ಥಿ ದಿನ ಚಂದ್ರನ ದರ್ಶನವನ್ನು ಮಾಡಿದರೆ ಅದಕ್ಕೆ ಪರಿಹಾರ ಏನಾದರೂ ಐತಪ್ಪ ಅಂದರೆ ಅದಕ್ಕೆ ಒಂದು ಪರಿಹಾರ ಐತಿ. ಶಮಂತಕ ಮಣಿಯ ಕಥೆಯನ್ನು ಕೇಳಿದರೆ ಆ ಪರಿಹಾರ ಕಥೆ. ಈಗ ಶಮಂತಕ ಮಣಿಯ ಕಥೆಯನ್ನು ನೋಡೋಣ. ಒಮ್ಮೆ ದ್ವಾಪಾರ ಯುಗದಲ್ಲಿ ಶ್ರೀಕೃಷ್ಣ ಚೌತಿ ದಿನ ಸಂಜೆ ಅರಮನೆಯ ಉಪ್ಪುರಿಗೆಯಲ್ಲಿ ಕೂತಿದ್ದ. ಆಗ ಅವನ ಪ್ರೀತಿಯ ಮಡದಿ ರುಕ್ಮಿಣೀ ದೇವಿ ಆತನಿಗೆ ಹಾಲನ್ನು ತಂದು ಕೊಟ್ಟಳು. ಕೃಷ್ಣ ಹಾಲನ್ನು ಕುಡಿಯಲು ಲೋಟವನ್ನೆತ್ತಿದ. ಹಾಲಿನಲ್ಲಿ ಕೃಷ್ಣನಿಗೆ ಚೌತಿ ಚಂದ್ರನ ದರ್ಶನ ಆಯಿತು. ಆಗ ಕೃಷ್ಣನಿಗೆ ಅನ್ನಿಸ್ತು, ಮುಂದೇನೋ ಒಂದು ಅಪವಾದ ನನ್ನ ಮೇಲೆ ಬರುವುದೈತಿ ಅಂತ ಅವನು ಅರ್ಥಕೊಂಡ. ಹೀಗೆ ಕೆಲವು ದಿನಗಳು ಕಳೆದು ಹೋದವು. ಕೃಷ್ಣನ ಮೇಲೆ ಒಂದು ಕಳ್ಳತನದ ಅಪವಾದ ಬಂತು. ಅದು ಹೇಗೆ ಬಂತಪ್ಪ ಅಂದರೆ ಯಾದವರ ಬಳಗದಲ್ಲಿ ಸತಾರ್ಜಿತನಂತ ಒಬ್ಬ ರಾಜ ಋಷಿ ಇದ್ದ. ಅವನು ಸೂರ್ಯದೇವನ ಉಪಾಸನೆ ಮಾಡ್ತಾ ಇದ್ದ. ಹಾಗಾಗಿ ಅವನಿಗೆ ಸೂರ್ಯದೇವ ಒಂದು ಅಮೂಲ್ಯವಾದ ಮಣಿಯನ್ನು ಕೊಟ್ಟಿದ್ದ. ಅದರ ಹೆಸರು ಶಮಂತಕ ಮಣಿ ಅಂತ. ಅದರ ವೈಶಿಷ್ಟ್ಯ ಏನಪ್ಪ ಅಂದರೆ ಶಮಂತಕ ಎಂಬುದು ಒಂದು ಅಮೂಲ್ಯವಾದ ಮಣಿಯದು. ಅದು ದಿನ 8 ಶೇರು ಬಂಗಾರವನ್ನು ಕೊಡ್ತಿತ್ತು. ಅದನ್ನು ಕೊರಳಿಗೆ ಧರಿಸಿ ಹೊಂಟರು ಅಂದರೆ ಅವರು ಸಾಕ್ಷಾತ್ ಸೂರ್ಯದೇವನಂಕ ಕಾಣ್ತಿದ್ರು. ಸೂರ್ಯದೇವ ಹೆಂಗೆ ಪ್ರಕಾಶದಿಂದ ಹೊಳಿತಾನಲ್ಲೋ ಅವರು ಅಷ್ಟು ಪ್ರಕಾಶದಿಂದ ಹೊಳಿತಿದ್ರು. ಸೂರ್ಯದೇವನೇ ಅನ್ನುವಷ್ಟು ಭಾಸವಾಗ್ತಿತ್ತು.
ಸೂರ್ಯ ಕೊಟ್ಟ ಮಣಿಯನ್ನು ಧರಿಸಿಕೊಂಡು ಶತಾರ್ಜಿತ ಮಥುರಾ ಪಟ್ಟಣದಲ್ಲಿ ಬರುವಾಗ ಜನರು ಅವನನ್ನು ನೋಡಿ ಹೆದರಿ ಕೃಷ್ಣನ ಹತ್ತಿರ ಹೋಗಿ ಹೇಳ್ತಾರೆ, ಸೂರ್ಯದೇವ ಭೂಮಿ ಮೇಲೆ ಬರ್ತಾ ಇದ್ದಾನ ಅಂತಂದು ಹೇಳಿದರು. ಆಗ ಕೃಷ್ಣ ಅವರಿಗೆ ಹೇಳ್ತಾನೆ, ಅವನು ಸೂರ್ಯದೇವನಲ್ಲ, ಶತಾರ್ಜಿತ ರಾಜ ಅಂತ ಹೇಳಿದ. ಒಮ್ಮೆ ಶ್ರೀಕೃಷ್ಣ ಶತಾರ್ಜಿತ ರಾಜನಿಗೆ ಹೇಳ್ತಾನೆ, ಇಂಥ ಅಮೂಲ್ಯವಾದ ಶಮಂತಕ ಮಣಿ ಚಕ್ರವರ್ತಿ ಬಳಿ ಇರುವುದು ಕ್ಷೇಮ, ಅದನ್ನು ಉಗ್ರಸೇನನಿಗೆ ಕೊಟ್ಟು ಬಿಡು ಅಂದ. ಆದರೆ ಶತಾರ್ಜಿತ ಅದಕ್ಕೆ ಒಪ್ಪಲಿಲ್ಲ. ಈ ಶತಾರ್ಜಿತನಿಗೆ ಒಬ್ಬ ತಮ್ಮನಿದ್ದ, ಅವನ ಹೆಸರು ಪ್ರಸೇನ ಅಂತ. ಒಮ್ಮೆ ಏನಾಯ್ತಪ್ಪ ಅಂದರೆ, ಪ್ರಸೇನ ಕೃಷ್ಣನ ಜೊತೆ ಕಾಡಿಗೆ ಬೇಟೆಗೆ ಹೋದ. ಹೋಗುವಾಗ ಅವನು ಅವನ ಅಣ್ಣನ ಹತ್ತಿರ ಇದ್ದ ಶಮಂತಕ ಮಣಿಯನ್ನು ಧರಿಸಿಕೊಂಡು ಹೋಗಿದ್ದ. ಬೇಟೆಯಾಡುವಾಗ ಪ್ರಾಣಿಗಳನ್ನು ಬೆನ್ನಹತ್ತಿ ಎಲ್ಲರೂ ಅತ್ತಿತ್ತ ಹೋಗಿ ಎಲ್ಲರೂ ದಿಕ್ಕಾಪಾಲಾದರು. ಸಂಜೆ ಆದಂತೆ ಶ್ರೀಕೃಷ್ಣ ಅಲ್ಲಿಂದ ಅವನ ಸಂಗಡಿಗರ ಜೊತೆ ರಾಜ್ಯಕ್ಕೆ ಬಂದ. ಅವನು ಎಲ್ಲರೂ ಬಂದಾರ ಅಂತ ತಿಳಿದುಕೊಂಡು ಸುಮ್ಮನೆ ಇದ್ದ. ಆದರೆ ಪ್ರಸೇನ ಬರಲೇ ಇಲ್ಲ. ಕೆಲವು ತಿಂಗಳಾದರೂ ಅವನು ಬರಲೇ ಇಲ್ಲ. ಶತಾರ್ಜಿತನಿಗೆ ವಿಷಯ ತಿಳಿತು, ಕೃಷ್ಣನ ಜೊತೆ ಪ್ರಸೇನನು ಭೇಟಿಗೆ ಹೋಗಿದ್ದ ಅಂತ ಅವನಿಗೆ ಗೊತ್ತಾಯಿತು. ಆಗ ಶತಾರ್ಜಿತ ಕೃಷ್ಣನ ಮೇಲೆ ಅಪವಾದವನ್ನು ಹೊರಿಸಿದ. ಶ್ರೀಕೃಷ್ಣ ಶಮಂತಕ ಮಣಿಯ ಆಶೆಗೆ ನನ್ನ ತಮ್ಮನಾದ ಪ್ರಸೇನನನ್ನು ಕೊಂದು ಮಣಿಯನ್ನು ಕಳ್ಳತನ ಮಾಡ್ಯಾನ ಅಂತ ಅವನ ಮೇಲೆ ಅಪವಾದವನ್ನು ಹೊರಿಸಿದ ಅವನು. ಆಗ ಅಲ್ಲೇನಾಯ್ತಪ್ಪ ಅಂದರೆ, ಪ್ರಸೇನ ಬೇಟೆಗೆ ಹೋದ ಸಮಯದಲ್ಲಿ ಬಿಸಿಲಿಗೆ ದಣಿದು ವಿಶ್ರಾಂತಿ ಮಾಡುವಾಗ ಒಂದು ಸಿಂಹ ಬಂದು ಪ್ರಸೇನನನ್ನು ಕೊಂದು ಅವನ ಹತ್ತಿರವಿದ್ದ ಶಮಂತಕ ಮಣಿಯನ್ನು ಬಾಯಲ್ಲಿ ಕಚ್ಚಿಕೊಂಡು ಹೋಗಿತ್ತು. ಇತ್ತ ರಾಜ್ಯದಲ್ಲಿ ಶತಾರ್ಜಿತ ಹಾಗೂ ಪುರಜನರು ಮಣಿಗಾಗಿ ಶ್ರೀಕೃಷ್ಣನೇ ಪ್ರಸೇನನ್ನು ಕೊಂದಿರಬೇಕು ಅಂತ ಅನುಮಾನಪಟ್ಟರು. ಕೃಷ್ಣನ ಮೇಲೆ ಅಪವಾದ ಹೊರಿಸಿದಾಗ ಶ್ರೀಕೃಷ್ಣನಿಗೆ ನೆನಪಾಯಿತು. ಏನು ನೆನಪಾಯ್ತಪ್ಪ ಅಂದರೆ, ಚೌತಿ ಚಂದ್ರನ ದರ್ಶನದಿಂದ ನನಗೆ ಈ ಅಪವಾದ ಬಂದೈತಿ ಅಂತ ಅವನು ಗ್ರಹಿಸಿಕೊಂಡು ಇದನ್ನು ನಿವಾರಿಸಿಕೊಳ್ಳಲೇಬೇಕೆಂದವನು ಒಂದು ದೃಢ ನಿರ್ಧಾರವನ್ನು ಮಾಡಿ ಗಣಪನಿಗೆ ಪೂಜಿಸಿ ಪ್ರಸಾದ ನೈವೇದ್ಯವನ್ನು ಸ್ವೀಕರಿಸಿ ಸಂಗಡಿಗರ ಜೊತೆ ಮಣಿಯನ್ನು ಮತ್ತು ಪ್ರಸೇನನನ್ನು ಹುಡುಕ್ತಾ ಕಾಡಿಗೆ ಹೊರಟ. ಅವನು ಕಾಡು ತುಂಬ ಹುಡುಕಿದಾಗ ಒಂದು ಮರದ ಕೆಳಗೆ ಒಂದು ಕೊಳೆತ ಮಾನವನ ದೇಹ ಸಿಕ್ತು. ತುಂಬ ಹುಡುಕಿದಾಗ ಸಿಕ್ತದು. ಅದು ಪ್ರಸೇನನದ ದೇಹ ಅಂತ ಗುರುತಿಸಿದ ಕೃಷ್ಣ ಅಲ್ಲೇ ಇದ್ದ ಸಿಂಹದ ಹೆಜ್ಜೆಗಳನ್ನು ಗುರುತಿಸಿ ನೋಡಿ, ಇದು ಸಿಂಹವೇ ಪ್ರಸೇನನನ್ನು ಕೊಂದಿರಬೇಕು ಅಂತ ಗ್ರಹಿಸಿಕೊಂಡು ಅಲ್ಲೇ ಇದ್ದ ಸಿಂಹದ ಹೆಜ್ಜೆ ಗುರುತನ್ನು ಹಿಡಿದುಕೊಂಡು ಹೋದ. ಅವನು ಮುಂದೆ ಹೋದಾಗ ಅಲ್ಲಿ ಒಂದು ಸಿಂಹ ಸತ್ತು ಬಿದ್ದಿತ್ತು. ಆಗ ಸಿಂಹದ ಸುತ್ತಲೂ ಸೂಕ್ಷ್ಮವಾಗಿ ಕೃಷ್ಣ ನೋಡಿದ. ಅಲ್ಲಿ ಕರಡೆ ಹೆಜ್ಜೆಗಳ ಗುರುತು ಕಾಣಿಸ್ತು ಅವನಿಗೆ. ಆಗ ಅವನು ಅನ್ಕೊತಾನ, ಕೃಷ್ಣ ಸಿಂಹವನ್ನು ಕರಡಿಯೇ ಕೊಂದಿದೆ ಅಂತ ಅವನು ಗ್ರಹಿಸಿಕೊಂಡು ಅಲ್ಲಿದ್ದ ಕರಡಿಯ ಹೆಜ್ಜೆಗಳ ಗುರುತನ್ನು ಹಿಡಿದುಕೊಂಡು ಅವನು ಮುಂದೆ ಹೊರಟ. ಮುಂದೆ ಹೋದಾಗ ಒಂದು ಗುಹೆ ಒಳಗೆ ದಾರಿ ಹೋಯ್ತದು. ಆಗ ಎಲ್ಲರನ್ನು ಹೊರಗೆ ನಿಲ್ಲಿಸಿದ ಕೃಷ್ಣ ತಾನೊಬ್ಬನೇ ಕರಡಿ ಗುಹೆಯನ್ನು ಹೊಕ್ಕು ಕ್ಷತ್ರಿಯನಾದ ತಾನು ಹೋರಾಡಿಯೇ ಮಣಿಯನ್ನು ಪಡಿತೇನೆ ಅಂತ ಹೇಳಿ ಪಂಚಜನ್ಯವನ್ನು ಊದಿ ಒಳಗೆ ಹೋದಾಗ ಕರಡಿಯ ಮರಿಯ ತೊಟ್ಟಿಲಲ್ಲಿ ಮಣಿ ಇತ್ತು. ಅದನ್ನು ನೋಡಿ ಮಣಿಯನ್ನು ತೆಗೆದುಕೊಳ್ಳಲು ಹೋದ ಕೃಷ್ಣನನ್ನು ನೋಡಿ ಆ ಕರಡಿ ಮರಿ ತೊಟ್ಟಿಲಲ್ಲಿದ್ದ ಕರಡಿ ಮರಿ ಅಳಲು ಶುರು ಮಾಡ್ತು. ಅದು ಜೋರಾಗಿ ಅಳಲು ಶುರು ಮಾಡ್ತು. ಆಗ ಹೊರಗೆ ಹೋಗಿದ್ದ ದೊಡ್ಡ ಕರಡಿ ಗುಹೆ ಒಳಗೆ ಬಂದು ಬಾಗಿಲಿಗೆ ಒಂದು ದೊಡ್ಡ ಕಲ್ಲನ್ನು ಅಡ್ಡಿಟ್ಟು ಕೃಷ್ಣನೊಂದಿಗೆ ಯುದ್ಧಕ್ಕೆ ನಿಲ್ತದು. ಸುಮಾರು ದಿನ ಯುದ್ಧ ನಡೀತು. ಕೃಷ್ಣ ಮತ್ತು ಕರಡಿಯ ಮಧ್ಯೆ ಸುಮಾರು ದಿನ ಯುದ್ಧ ನಡೀತು. ಮುಷ್ಟಿ ಯುದ್ಧ ಆಯಿತು, ಮಲ್ಲ ಯುದ್ಧ ಆಯಿತು, ಹೀಗೆ ನಾನಾ ಬಗೆಯ ಯುದ್ಧ ಆಯಿತು ಇಬ್ಬರ ನಡುವೆ. ಹೊರಗೆ ನಿಂತಿದ್ದವರು 7 ದಿನ ಕಾದರು. ಕೃಷ್ಣ ಬಾರದೇ ಇದ್ದಾಗ ಕೃಷ್ಣ ಸತ್ತಿರಬೇಕು ಅಂತ ತಿಳಿದುಕೊಂಡು ಅವರೆಲ್ಲ ರಾಜ್ಯಕ್ಕೆ ವಾಪಸ್ ಆದರು. ಅವರು ರಾಜ್ಯಕ್ಕೆ ವಾಪಸ್ ಹೋದರು. ಯುದ್ಧ ಸತತವಾಗಿ 15 ದಿನ ನಡೀತು. ಆ ಯುದ್ಧ ಮಾಡ್ತಾ ಇದ್ದ ಕರಡಿ ಅದು ಬೇರಾರು ಅಲ್ಲ, ಅದು ತ್ರೇತಾಯುಗದ ರಾಮನ ಬಂಟನಾಗಿದ್ದ ಜಾಂಬುವಂತ. ಅವನು ಸತ್ಯಯುಗ, ತ್ರೇತಾಯುಗದಿಂದ ದ್ವಾಪಾರ ಯುಗದವರೆಗೂ ಜೀವಂತನಾಗಿದ್ದ. ಜಾಂಬುವಂತ 3 ಯುಗದಲ್ಲಿ ಇದ್ದ ಅವನು.
ಈ ಯುದ್ಧದಲ್ಲಿ ಅವನೂ ಸೋಲ್ತಾ ಇರಲಿಲ್ಲ. ಹಾಗೆ ದ್ವಾಪಾರ ಯುಗದಲ್ಲಿ ಕೃಷ್ಣಾವತಾರದಲ್ಲಿದ್ದ ನಾರಾಯಣನೂ ಸೋಲ್ತಾ ಇರಲಿಲ್ಲ. ಅವರಿಬ್ಬರ ನಡುವೆ ಘೋರವಾದ ಯುದ್ಧ ಆಯಿತು. ಕಡೆಗೆ ಕೃಷ್ಣನು ಯುದ್ಧ ನಡೆಯುತ್ತಿರುವಾಗ ಆಗಾಗ ರಾಮನ ಅವತಾರದಲ್ಲಿ ಕಾಣಿಸ್ಕೊಳ್ಳಲು ಶುರು ಮಾಡಿದ. ಒಮ್ಮೆ ರಾಮನಾಗುತ್ತಿದ್ದ, ಒಮ್ಮೆ ಕೃಷ್ಣನಾಗ್ತಿದ್ದ. ಆಗ ಕರಡಿಗೆ ಅನುಮಾನ ಬರಲು ಶುರುವಾಯಿತು. ಇವನು ನನ್ನ ಪ್ರಭು ಶ್ರೀರಾಮನಿರಬೇಕು ಅಂದದು ಕೃಷ್ಣನಿಗೆ ಶರಣಾಯಿತು. ಶರಣಾಗಿ ತನ್ನ ತಪ್ಪಿನ ಅರ್ಥಕೊಂಡದು ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡ್ತು. ನಮಸ್ಕಾರ ಮಾಡಿ ತನ್ನ ಮಗಳು ಜಾಂಬವತಿಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆಯನ್ನು ಮಾಡಿ ಶಮಂತಕ ಮಣಿಯನ್ನು ಕೊಟ್ಟು ತಾನು ಮುಕ್ತಿಯನ್ನು ಹೊಂದಿದ ಜಾಂಬುವಂತ. ರಾಮನು ಮಾತನ್ನು ಕೊಟ್ಟಿದ್ದ ಜಾಂಬುವಂತನಿಗೆ, ಮುಂದಿನ ಯುಗದಲ್ಲಿ ನಿನಗೆ ದರ್ಶನವನ್ನು ಕೊಡ್ತೀನಿ ಅಂತ. ಹಾಗೆ ಮಾತು ಕೊಟ್ಟಂತೆ ಕೃಷ್ಣ ಅವತಾರದಲ್ಲಿ ಶ್ರೀರಾಮ ಅವನಿಗೆ ದರ್ಶನವನ್ನು ಕೊಟ್ಟು ಅವನನ್ನು ಮುಕ್ತಗೊಳಿಸಿದ. ಕೃಷ್ಣ ತನ್ನ ರಥದಲ್ಲಿ ಜಾಂಬವತಿ ಮತ್ತು ಶಮಂತಕ ಮಣಿಯೊಂದಿಗೆ ಮರಳಿ ಬಂದು ಸತ್ರಾರ್ಜಿತನಿಗೆ ಶಮಂತಕ ಮಣಿಯನ್ನು ಒಪ್ಪಿಸಿ ಅಲ್ಲಿ ನಡೆದ ಘಟನೆಯನ್ನೆಲ್ಲ ಹೇಳಿದ ಅವನು. ಜನರು ಶ್ರೀಕೃಷ್ಣನ ಮಾತನ್ನು ಕೇಳಿ ತಮ್ಮ ತಪ್ಪನ್ನು ಮನ್ನಿಸುವಂತೆ ಕೃಷ್ಣನನ್ನು ಕೋರಿಕೊಂಡ್ರು. ಹಾಗೆ ಸತ್ರಾರ್ಜಿತನು ತನ್ನ ತಪ್ಪನ್ನು ಮನ್ನಿಸುವಂತೆ ಕೃಷ್ಣನನ್ನು ಬೇಡಿಕೊಂಡ. ಅವನು ಕೃಷ್ಣನ ಮೇಲೆ ಇಲ್ಲದ ಅಪವಾದವನ್ನು ವರ್ಷಿದ್ದಕ್ಕೆ ತನ್ನ ತಪ್ಪನ್ನು ಮನ್ನಿಸುವಂತೆ ಬೇಡಿಕೊಂಡ. ಹಾಗೆ ತನ್ನ ತಪ್ಪಿನ ಪ್ರಾಯಶ್ಚಿತಕ್ಕಾಗಿ ತನ್ನ ಮಗಳು ಸತ್ಯಭಾಮೆಯನ್ನು ಕೃಷ್ಣನಿಗೆ ಮದುವೆ ಮಾಡಿಕೊಟ್ಟ. ಮಣಿಯನ್ನು ಉಡುಗೊರೆಯಾಗಿ ಕೊಟ್ಟ. ಈ ಕತೆ ಚೌತಿಯ ಚಂದ್ರನ ದರ್ಶನವು ದೇವಾನುದೇವತೆಗಳನ್ನು ಸಹ ಬಿಟ್ಟಿಲ್ಲ ಎನ್ನುವ ಕಥೆಯಾಗಿತ್ತು. ಯಾರಾದರೂ ಅಕಸ್ಮಾತಾಗಿ ಚೌತಿ ಚಂದ್ರನ ದರ್ಶನವಾದರೆ ಈ ಕಥೆಯನ್ನು ಕೇಳಿದರೆ ಅಥವಾ ಓದಿದರೆ ಅವರಿಗೆ ದೋಷ ಪರಿಹಾರ ಆಗುವುದು ಅಂತ ಪುರಾಣದಲ್ಲೈತಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಕಥಾಮೃತ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.